10ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತವೆ ಭಾಗ 1 ಈ ಅಧ್ಯಾಯಕ್ಕೆ ನಿಮಗೆ ಸ್ವಾಗತ ವಿದ್ಯಾರ್ಥಿಗಳೇ. ಭಾಗ 1ರಲ್ಲಿ ನಾವು ಸಂತಾನೋತ್ಪತ್ತಿ ಎಂದರೇನು, ಸಂತಾನೋತ್ಪತ್ತಿಯ ಅರ್ಥ, ಭಿನ್ನತೆ ಎಂದರೇನು, ಭಿನ್ನತೆಯ ಪ್ರಾಮುಖ್ಯತೆ, ಸಂತಾನೋತ್ಪತ್ತಿಯಲ್ಲಿ DNA ಪ್ರಮುಖ ಪಾತ್ರವೇನು, ಸಂತಾನೋತ್ಪತ್ತಿಯ ವಿಧಗಳು ಯಾವುವು, ಹಾಗೆಯೇ ನಿರ್ಲಿಂಗ ರೀತಿಯ ಸಂತಾನೋತ್ಪತ್ತಿಯ ವಿಧಗಳು ಯಾವುವು ಎಂಬುದನ್ನು ಉದಾಹರಣೆಗಳ ಮೂಲಕ ತಿಳಿಯೋಣ. ವಿದ್ಯಾರ್ಥಿಗಳೇ, ಅಧ್ಯಾಯ 8 ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬುದನ್ನು ನಾವು ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಮಕ್ಕಳೇ, ಜೀವಿಗಳು ಏಕೆ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ? ಜೀವಿಗಳು ಬದುಕಲು ಅವಶ್ಯಕತೆ ಇಲ್ಲದಂತಹ ಸಂತಾನೋತ್ಪತ್ತಿಯನ್ನು ಏಕೆ ನಡೆಸುತ್ತವೆ ಇವು ಎಂಬುದನ್ನು ಈಗ ಮೊದಲು ತಿಳಿಯೋಣ. ಮಕ್ಕಳೇ, ಪೋಷಣೆ, ಉಸಿರಾಟ ಅಥವಾ ವಿಸರ್ಜನೆಗಳಂತಹ ಅಗತ್ಯ ಜೀವಕ್ರಿಯೆಗಳಂತಲ್ಲದೆ ಒಂದು ಜೀವಿಗೆ ಅದರ ಜೀವದ ನಿರ್ವಹಣೆಗೆ ಸಂತಾನೋತ್ಪತ್ತಿ ಅಗತ್ಯವಿಲ್ಲ. ಬದಲಾಗಿ ಒಂದು ಜೀವಿಯು ಅನೇಕ ಜೀವಿಗಳ ಸೃಷ್ಟಿಯಲ್ಲಿ ತೊಡಗಿದರೆ ಅದರ ಬಹುಪಾಲು ಶಕ್ತಿಯು ಈ ಪ್ರಕ್ರಿಯೆಯಲ್ಲಿಯೇ ಖರ್ಚಾಗುತ್ತದೆ. ಆದಾಗ್ಯೂ ಇದು ಏಕೆ ಬೇಕು ಜೀವಿಗಳಿಗೆ? ಸಂತಾನೋತ್ಪತ್ತಿ ಪ್ರಕ್ರಿಯೆಯಿಂದ ಜೀವಿಗಳು ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುತ್ತವೆ. ಒಂದು ಜೀವಿಯ ಪ್ರಭೇದಗಳು ಮುಂದುವರಿಯಲು ಜೀವಿಗಳಿಗೆ ಸಂತಾನೋತ್ಪತ್ತಿ ಅವಶ್ಯಕವಾಗಿದೆ. ತಮ್ಮ ವಂಶಾಭಿವೃದ್ಧಿಯನ್ನು ಮುಂದುವರಿಸಲು ಜೀವಿಗಳಿಗೆ ಸಂತಾನೋತ್ಪತ್ತಿಯು ಅವಶ್ಯಕವಾಗಿದೆ. ಸಂತಾನೋತ್ಪತ್ತಿ ನಡೆಸದಿದ್ದರೆ ಜೀವಿಗಳ ಪ್ರಭೇದಗಳು ಮುಂದುವರಿಯಲು ಸಾಧ್ಯವಿಲ್ಲ. ವಿದ್ಯಾರ್ಥಿಗಳೇ, ಹಾಗಾದರೆ ಜೀವಿಗಳು ತಮ್ಮದೇ ನಿಖರ ಪ್ರತಿಕೃತಿಯನ್ನು ಹೊಂದಿರುವಂತಹ ಜೀವಿಗಳನ್ನು ಹೇಗೆ ಸೃಷ್ಟಿಸುತ್ತವೆ ಎಂಬುದನ್ನು ತಿಳಿಯೋಣ. ಸಂತಾನೋತ್ಪತ್ತಿಯು ಅದರ ಮೂಲಭೂತ ಹಂತದಲ್ಲಿ ದೇಹ ವಿನ್ಯಾಸದ ನೀಲನಕ್ಷೆಗಳ ಪ್ರತಿಗಳ ನಿರ್ಮಾಣದಲ್ಲಿ ಭಾಗಿಯಾಗುವುದಾಗಿದೆ. ಮಕ್ಕಳೇ, ತಂದೆ ತಾಯಿಗಳಿಂದ ಮುಂದಿನ ಪೀಳಿಗೆಯು ಗುಣಲಕ್ಷಣಗಳನ್ನು ಗಳಿಸಲು ಜೀವಿಯ ಜೀವಕೋಶದ ನ್ಯೂಕ್ಲಿಯಸ್ನಲ್ಲಿರುವಂತಹ DNA ಅಂದರೆ ರೈಬೋನ್ಯೂಕ್ಲಿಕ್ ಆಮ್ಲ ಅಣುಗಳ ರೂಪದಲ್ಲಿ ಬೇಕಾದ ಮಾಹಿತಿಯನ್ನು ಒಂದು ಜೀವಕೋಶದ ನ್ಯೂಕ್ಲಿಯಸ್ನಲ್ಲಿರುವಂತಹ ಕ್ರೋಮೋಸೋಮ್ಗಳು ಹೊಂದಿರುತ್ತವೆ. ಮಕ್ಕಳೇ, ಜೀವಕೋಶದ ನ್ಯೂಕ್ಲಿಯಸ್ನಲ್ಲಿರುವಂತಹ ದಾರದಂಥ ಈ ರಚನೆಗೆ ನಾವು ಕ್ರೊಮ್ಯಾಟಿನ್ ಜಾಲ ಅಥವಾ ವರ್ಣಗ್ರಾಹಕ ಜಾಲ ಎಂದು ಕರೆಯುತ್ತೇವೆ. ಇದು ಪ್ರೋಟೀನ್ ಮತ್ತು DNA ಎಂಬ ನ್ಯೂಕ್ಲಿಕ್ ಆಮ್ಲದಿಂದ ಮಾಡಲ್ಪಟ್ಟಿರುತ್ತದೆ. DNAಯು ಅನುವಂಶೀಯ ವಸ್ತುವಾಗಿದ್ದು ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಗುಣಲಕ್ಷಣಗಳನ್ನು ಸಾಗಿಸುತ್ತದೆ. ಮಕ್ಕಳೇ, ಕೋಶ ವಿಭಜನೆಯ ಸಂದರ್ಭದಲ್ಲಿ DNA ಸ್ವಪ್ರತೀಕರಣ ಉಂಟಾಗಿ ಪ್ರತಿಯೊಂದು DNA ಪ್ರತಿಗಳು ತಮ್ಮದೇ ಕೋಶೀಯ ರಚನೆಯೊಂದಿಗೆ ಪ್ರತ್ಯೇಕಗೊಂಡು ಒಂದು ಜೀವಕೋಶವು ಪರಿಣಾಮಕಾರಿಯಾಗಿ ವಿಭಜಿಸಿ
2 ಜೀವಕೋಶಗಳನ್ನು ಉಂಟು ಮಾಡುತ್ತದೆ. DNA ಅಣುವು ಸುರುಳಿ ಸುತ್ತಿಕೊಂಡಿರುವಂತಹ ಏಣಿಯಂತಹ ರಚನೆಯನ್ನು ಹೊಂದಿರುತ್ತದೆ. DNA ಸ್ವಪ್ರತೀಕರಣ ಪ್ರಕ್ರಿಯೆಯು ಪ್ರತಿ ಬಾರಿಯೂ ಕೆಲವು ಭಿನ್ನತೆಗಳನ್ನು ಹೊಂದಿರುತ್ತದೆ. ಅಂದರೆ ವಿಭಿನ್ನವಾದ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ. ಇದರ ಪರಿಣಾಮವಾಗಿ ಉತ್ಪತ್ತಿಯಾದ DNA ಪ್ರತಿಗಳು ಒಂದೇ ರೀತಿಯಾಗಿರಬಹುದು, ಆದರೆ ಮೂಲದಂತೆಯೇ ಇರಬೇಕೆಂದಿಲ್ಲ. ಹಾಗಾದರೆ ಸಂತಾನೋತ್ಪತ್ತಿಯ ಸಮಯದಲ್ಲಿ ಭಿನ್ನತೆಯೆಡೆಗಿನ ಈ ಅಂತರ್ಗತ ಪ್ರವೃತ್ತಿಯು ಜೀವ ವಿಕಾಸದ ತಳಹದಿಯಾಗಿದೆ. ಅಂದರೆ ಜೀವಿಗಳು ವಿಕಾಸಗೊಳ್ಳಲು ಹೀಗೆ ಉಂಟಾದಂತಹ ಭಿನ್ನತೆಯ ಗುಣಲಕ್ಷಣಗಳು ಸಹ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ಮಕ್ಕಳೇ, ಈಗ ನಾವು ಭಿನ್ನತೆ ಎಂದರೇನು, ಭಿನ್ನತೆಯ ಮಹತ್ವವನ್ನು ತಿಳಿಯೋಣ. ತಂದೆ ತಾಯಿಯಲ್ಲಿರುವಂತಹ ಗುಣಲಕ್ಷಣಗಳು ಮುಂದಿನ ಪೀಳಿಗೆಗೆ ಅಂದರೆ ಮಕ್ಕಳಿಗೆ ವರ್ಗಾವಣೆಯಾಗುವುದನ್ನು ನಾವು ಅನುವಂಶೀಯತೆ ಎಂದು ಕರೆಯುತ್ತೇವೆ. ಆದರೆ ತಂದೆ ತಾಯಿಗಳಲ್ಲಿರುವ ಗುಣಲಕ್ಷಣಗಳು ವಂಶ ಪಾರಂಪರ್ಯವಾಗಿ ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗದಿದ್ದರೆ ಅದನ್ನು ನಾವು ಭಿನ್ನತೆ, ಆಗ ಉಂಟಾಗುವಂತಹ ಜೀವಿಗಳು ಭಿನ್ನತೆಯ ಗುಣಗಳನ್ನು ಹೊಂದಿರುತ್ತವೆ. ಭಿನ್ನತೆಯ ಮಹತ್ವವೇನು? ಹಾಗಾದರೆ ಸಂತಾನೋತ್ಪತ್ತಿಯು ಜೀವಿ ಪ್ರಭೇದಗಳ ಸಂಖ್ಯೆಯ ಸ್ಥಿರತೆಯೊಂದಿಗೆ ಜೋಡಣೆಗೊಂಡಿದೆ. ಮಕ್ಕಳೇ, ಪರಿಸರದಲ್ಲಿ ಜೀವಿಗಳ ಸಂಖ್ಯೆಯು ಸ್ಥಿರವಾಗಿರಬೇಕಾದರೆ ಪ್ರತಿಯೊಂದು ಜೀವಿಯು ಸಂತಾನೋತ್ಪತ್ತಿಯ ಅವಶ್ಯಕತೆ ಇದೆ. ಒಂದು ನಿರ್ದಿಷ್ಟ ಆವಾಸವು ಅಂದರೆ ಜೀವಿಗಳು ವಾಸಿಸುವ ಸ್ಥಳ, ಒಂದು ನಿರ್ದಿಷ್ಟ ಆವಾಸವು ತೀವ್ರವಾದ ಬದಲಾವಣೆಗಳಿಗೆ ಗುರಿಯಾದರೆ ಆ ಸಂದರ್ಭದಲ್ಲಿ ಆ ಜೀವಿ ಸಮುದಾಯವು ನಶಿಸಿ ಹೋಗಬಹುದು. ಉದಾಹರಣೆಗೆ, ಕಾಡಿನಲ್ಲಿ ಉಂಟಾಗುವಂತಹ ಕಾಡ್ಗಿಚ್ಚಿನಿಂದಾಗಿ ಅಲ್ಲಿ ವಾಸಿಸುವಂತಹ ಅನೇಕ ಪ್ರಭೇದಗಳು ನಾಶವಾಗುತ್ತವೆ. ಆದಾಗ್ಯೂ ಈ ಸಮುದಾಯದ ಕೆಲವು ಜೀವಿಗಳಲ್ಲಿ ಕೆಲವು ಭಿನ್ನತೆಗಳು ಕಂಡುಬಂದರೆ, ಅಂದರೆ ಹೊಸ ರೀತಿಯ ಲಕ್ಷಣಗಳು ಕಂಡುಬಂದರೆ ಅವುಗಳಿಗೆ ಬದುಕುಳಿಯುವ ಕೆಲವು ಅವಕಾಶಗಳಿವೆ. ಹೀಗೆ ಕೆಲವು ವೇಳೆ ಭಿನ್ನತೆಯು ಪ್ರಭೇದಗಳು ಬದುಕುಳಿಯಲು ಉಪಯುಕ್ತವಾಗಿವೆ. ಮಕ್ಕಳೇ, ಸಂತಾನೋತ್ಪತ್ತಿಯ ಅರ್ಥ ನಿಮಗೀಗಾಗಲೇ ತಿಳಿದಿದೆ ಅಲ್ಲವೇ? ಒಂದು ಜೀವಿಯು ತನ್ನಂತೆ ಇರುವಂತಹ ಜೀವಿಗಳಿಗೆ ಜನ್ಮ ನೀಡುವುದಕ್ಕೆ ಸಂತಾನೋತ್ಪತ್ತಿ ಎಂದು ಕರೆಯುತ್ತೇವೆ. ಸಂತಾನೋತ್ಪತ್ತಿಯಲ್ಲಿ 2 ವಿಧಗಳಿವೆ. ಮೊದಲನೇದಾಗಿ ಲೈಂಗಿಕ ಸಂತಾನೋತ್ಪತ್ತಿ. ಎರಡನೇ ವಿಧವೆಂದರೆ ಅಲೈಂಗಿಕ ಸಂತಾನೋತ್ಪತ್ತಿ. ಸಂತಾನೋತ್ಪತ್ತಿ 2 ವಿಧಗಳು ಯಾವುವು ಮಕ್ಕಳೇ? ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ. ಈಗ ನಾವು ಮೊದಲಿಗೆ ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು, ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳು ಯಾವುವು ಎಂಬುದನ್ನು ಉದಾಹರಣೆಗಳ ಮೂಲಕ ತಿಳಿಯೋಣ. ಯಾವ ಸಂತಾನೋತ್ಪತ್ತಿಯಲ್ಲಿ ಹೊಸ ಪೀಳಿಗೆಗಳು ಒಂದೇ ಒಂದು ಜೀವಿಯಿಂದ ಸೃಷ್ಟಿಯಾಗಿದ್ದರೆ ಅಂತಹ ಸಂತಾನೋತ್ಪತ್ತಿಯನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಎನ್ನುವರು. ಅಂದರೆ ಇಲ್ಲಿ ಯಾವುದೇ ಲಿಂಗಾಣುಗಳ ಪಾತ್ರವಿರುವುದಿಲ್ಲ. ಗಂಡು ಮತ್ತು
ಹೆಣ್ಣು ಲಿಂಗಾಣುಗಳ ಸಂಯೋಗವಿಲ್ಲದೆ ನಡೆಯುವಂತಹ ಸಂತಾನೋತ್ಪತ್ತಿಯೇ ಅಲೈಂಗಿಕ ಸಂತಾನೋತ್ಪತ್ತಿ. ಅಂದರೆ ಇಲ್ಲಿ ಒಂದೇ ಒಂದು ಜೀವಿಯ ಪಾತ್ರ ಮಾತ್ರ ಇರುತ್ತದೆ. ಹೀಗೆ ಹೊಸ ಪೀಳಿಗೆಗಳು ಒಂದೇ ಒಂದು ಜೀವಿಯ ಸಂತಾನೋತ್ಪತ್ತಿಯಿಂದ ಒಂದೇ ಒಂದು ಜೀವಿಯಿಂದ ಸೃಷ್ಟಿಯಾಗಿದ್ದರೆ ಅಥವಾ ಲಿಂಗಾಣುಗಳ ಸಂಯೋಗವಿಲ್ಲದೆ ನಡೆಯುವಂತಹ ಸಂತಾನೋತ್ಪತ್ತಿಯೇ ಅಲೈಂಗಿಕ ಸಂತಾನೋತ್ಪತ್ತಿ. ಹಾಗಾದರೆ ಅಲೈಂಗಿಕ ರೀತಿಯಲ್ಲಿ ಸಂತಾನೋತ್ಪತ್ತಿ ನಡೆಸುವಂತಹ ಜೀವಿಗಳಿಗೆ ಉದಾಹರಣೆಗಳನ್ನು ಗಮನಿಸಿ ಮಕ್ಕಳೇ. ಹೈಡ್ರಾ ಎಂಬ ಜೀವಿ, ಕಬ್ಬು, ದ್ರಾಕ್ಷಿ ಇವು ಅಲೈಂಗಿಕ ರೀತಿಯಲ್ಲಿ ಸಂತಾನೋತ್ಪತ್ತಿ ನಡೆಸುವಂತಹ ಜೀವಿಗಳಿಗೆ ಉದಾಹರಣೆಗಳು. ವಿದ್ಯಾರ್ಥಿಗಳೇ, ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಪ್ರಮುಖವಾಗಿ 5 ವಿಧಗಳಿವೆ. ಹಾಗಾದರೆ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳು ಯಾವುವು ಎಂಬುದನ್ನು ತಿಳಿಯೋಣವೇ? ಮೊದಲನೇದಾಗಿ ವಿದಳನ, ಎರಡನೆಯದು ತುಂಡರಿಕೆ, ಮೂರನೆಯ ವಿಧಾನ ಪುನರುತ್ಪಾದನೆ, ನಾಲ್ಕನೆಯದು ಮೊಗ್ಗುವಿಕೆ, ಐದನೆಯ ವಿಧಾನ ಕಾಯಜ ಸಂತಾನೋತ್ಪತ್ತಿ, ಆರನೆಯ ವಿಧಾನ ಬೀಜಕಗಳ ಉತ್ಪಾದನೆ. ಇವು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳು. ಮತ್ತೊಮ್ಮೆ ಗಮನಿಸಿ ಮಕ್ಕಳೇ. ವಿದಳನ, ತುಂಡರಿಕೆ, ಪುನರುತ್ಪಾದನೆ, ಮೊಗ್ಗುವಿಕೆ, ಕಾಯಜ ಸಂತಾನೋತ್ಪತ್ತಿ, ಬೀಜಕಗಳ ಉತ್ಪಾದನೆ ಇವು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳು. ಈಗ ನಾವು ಒಂದೊಂದೇ ವಿಧಾನಗಳನ್ನು ಉದಾಹರಣೆಯ ಮೂಲಕ ತಿಳಿಯೋಣ. ಮಕ್ಕಳೇ, ವಿದಳನ ಎಂದರೇನು? ಈ ವಿದಳನ ವಿಧಾನದಿಂದ ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಜೀವಿಗಳು? ಗಮನಿಸಿ. ಕೋಶ ವಿಭಜನೆಯ ಸಮಯದಲ್ಲಿ ಜೀವಿಯು 2 ಸಮಭಾಗಗಳಾಗಿ ವಿಭಜನೆಗೊಂಡು ಹೊಸ ಜೀವಿಗಳಾಗುವ ಅಥವಾ ಹೊಸ ಜೀವಿಗಳಾಗಿ ಸೃಷ್ಟಿಯಾಗುವಂತಹ ಪ್ರಕ್ರಿಯೆಗೆ ವಿದಳನ ಎನ್ನುವರು. ಇಲ್ಲಿ ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಅಮೀಬಾ ಇದು ಏಕಕೋಶ ಜೀವಿಯಾಗಿದ್ದು ಇದರ ದೇಹವು ಒಂದೇ ಒಂದು ಕೋಶದಿಂದ ಮಾಡಲ್ಪಟ್ಟಿರುತ್ತದೆ. ಕೋಶ ವಿಭಜನೆಯ ಸಮಯದಲ್ಲಿ ಅಮೀಬಾ ಎಷ್ಟು ಸಮಭಾಗಗಳಾಗಿ ವಿಭಜನೆಗೊಂಡಿದೆ? 2 ಸಮಭಾಗಗಳಾಗಿ ವಿಭಜನೆಗೊಂಡಿದೆ. ಇಂಥ ಸಂತಾನೋತ್ಪತ್ತಿಗೆ ನಾವು ವಿದಳನ ರೀತಿಯ ಸಂತಾನೋತ್ಪತ್ತಿ ಎನ್ನುತ್ತೇವೆ. ಬಹುತೇಕ ಬ್ಯಾಕ್ಟೀರಿಯಾ ಮತ್ತು ಏಕಕೋಶ ಜೀವಿಗಳು ಈ ರೀತಿಯ ವಿದಳನ ವಿಧಾನದಿಂದ ಸಂತಾನೋತ್ಪತ್ತಿ ನಡೆಸುತ್ತವೆ. ಅಮೀಬಾದಂತಹ ಜೀವಿಗಳಲ್ಲಿ ಕೋಶ ವಿಭಜನೆಯು ಯಾವುದೇ ಸಮತಲದಲ್ಲಿ ಉಂಟಾಗಬಹುದು. ನೋಡಿ ಮಕ್ಕಳಲ್ಲಿ ಗಮನಿಸಿ. ಅಮೀಬಾ ಕೋಶ ವಿಭಜನೆಯಾಗಿ 2 ಮರಿಕೋಶಗಳು ಜನಿಸುತ್ತವೆ. ಜೀವಿಯ ದೇಹವು 2 ಸಮಭಾಗಗಳಾಗಿ ಹೀಗೆ ವಿಭಜನೆಗೊಂಡರೆ ಅದನ್ನು ನಾವು ದ್ವಿವಿದಳನ ಎಂದು ಕರೆಯುತ್ತೇವೆ. ಉದಾಹರಣೆ, ಅಮೀಬಾದಲ್ಲಿ ದ್ವಿವಿದಳನ ನಡೆಯುತ್ತದೆ. ಹಾಗೆಯೇ ಮತ್ತೊಂದು ಉದಾಹರಣೆಯನ್ನು ಗಮನಿಸಿ ಮಕ್ಕಳೇ. ಲಿಶ್ಮೇನಿಯಾ ಡೋನೋವಾನಿ ಅಂದರೆ ಕಾಲಾ ಅಜಾರ್ ಎಂಬ ರೋಗವನ್ನುಂಟು ಮಾಡುವಂತಹ ಏಕಕೋಶ ಜೀವಿಯು ತನ್ನ ದೇಹದ ತುದಿಯಲ್ಲಿ ಚಾಟಿಯಂತಹ ರಚನೆಯನ್ನು ಹೊಂದಿದೆ. ಇಂತಹ ಜೀವಿಗಳಲ್ಲಿ ದ್ವಿವಿದಳನವು ಅವುಗಳ ದೈಹಿಕ ರಚನೆಗಳಿಗನುಸಾರವಾಗಿ ಒಂದು ನಿಶ್ಚಿತ ಸಮತಲದಲ್ಲಿ ಉಂಟಾಗುತ್ತದೆ. ನೋಡಿ ಮಕ್ಕಳಲ್ಲಿ ನೇರವಾಗಿ 2 ವಿಭಾಗ ಆ ಮಧ್ಯದಲ್ಲಿ ವಿಭಾಗವಾಗಿದೆ. ಒಂದು ಲಿಶ್ಮೇನಿಯಾ ಎಂಬ ಜೀವಿ ಮಧ್ಯದಲ್ಲಿ 2 ಜೀವಿಗಳಾಗಿ ವಿಭಜಿಸಲ್ಪಟ್ಟಿದೆ. ಇಲ್ಲೂ ಸಹ ದ್ವಿವಿದಳನಕ್ಕೆ ಉದಾಹರಣೆ.
ವಿದಳನದಲ್ಲಿ ಮತ್ತೊಂದು ವಿಧ ಯಾವುದೆಂದರೆ ಬಹುವಿದಳನ. ದ್ವಿವಿದಳನ ಹಾಗೂ ಬಹುವಿದಳನ ಇವು ವಿದಳನ ಸಂತಾನೋತ್ಪತ್ತಿಯ ಎರಡು ವಿಧಗಳಾಗಿವೆ. ಮಕ್ಕಳೇ, ಚಿತ್ರದಲ್ಲಿ ಗಮನಿಸಿ. ಪ್ಲಾಸ್ಮೋಡಿಯಂ ಎಂಬುವ ಜೀವಿಯಲ್ಲಿ ಬಹುವಿದಳನ ನಡೆಯುವುದು. ಮಲೇರಿಯಾ ರೋಗದ ಪರೋಪಜೀವಿ ಪ್ಲಾಸ್ಮೋಡಿಯಂನಂತಹ ಏಕಕೋಶ ಜೀವಿಗಳು ಬಹುವಿದಳನದಿಂದ ಒಂದೇ ಬಾರಿಗೆ ಅನೇಕ ಮರಿ ಜೀವಕೋಶಗಳಾಗಿ ವಿಭಜನೆ ಹೊಂದುತ್ತದೆ. ಇಲ್ಲಿ ಗಮನಿಸಿ ಮಕ್ಕಳೇ, ಅಮೀಬಾದಲ್ಲಿ 2 ಮರಿಕೋಶಗಳು ಜನಿಸಿದರೆ ಇಲ್ಲಿ ಹಲವಾರು ಮರಿಕೋಶಗಳು ಜನಿಸುತ್ತವೆ ವಿಭಜನೆಯಿಂದಾಗಿ. ಇದಕ್ಕೆ ನಾವು ಬಹುವಿದಳನ, ಬಹು ಅಂದರೆ ಅನೇಕ. ಹಾಗಾಗಿ ಪ್ಲಾಸ್ಮೋಡಿಯಂನಲ್ಲಿ ಉಂಟಾಗುವಂಥ ಸಂತಾನೋತ್ಪತ್ತಿ ಯಾವುದು? ಬಹುವಿದಳನ. ಈಸ್ಟ್ ಎಂಬ ಏಕಕೋಶೀಯ ಶಿಲೀಂಧ್ರ ಇದು ಸಹ ವಿದಳನ ಕ್ರಿಯೆಯಿಂದ ಸಣ್ಣ ಮೊಗ್ಗುಗಳನ್ನು ಉಂಟು ಮಾಡುತ್ತವೆ. ನಂತರ ಅವು ತಮ್ಮ ತಾಯಿ ದೇಹದಿಂದ ಬೇರೆಯಾಗಿ ಹೊಸ ಜೀವಿಗಳಾಗಿ ಉಂಟಾಗುತ್ತವೆ. ಮಕ್ಕಳೇ, ಈಗ ನಾವು ಅಲೈಂಗಿಕ ಸಂತಾನೋತ್ಪತ್ತಿಯ ಎರಡನೇ ವಿಧವಾದಂತಹ ತುಂಡರಿಕೆ ಇದರ ಬಗ್ಗೆ ತಿಳಿಯೋಣ. ಹಾಗಾದರೆ ತುಂಡರಿಕೆ ಎಂದರೇನು? ಕೆಲವು ಜೀವಿಗಳು ಬೆಳವಣಿಗೆ ಹೊಂದಿದ ನಂತರ ಅವುಗಳ ದೇಹವು ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದಿ ಈ ಪ್ರತಿ ತುಂಡುಗಳು ಅಥವಾ ತುಣುಕುಗಳು ಮತ್ತೆ ಪುನಃ ಹೊಸ ಜೀವಿಗಳಾಗಿ ಬೆಳೆಯುವಂತಹ ಕ್ರಿಯೆಯನ್ನು ತುಂಡರಿಕೆ ಎನ್ನುತ್ತೇವೆ. ಹಾಗಾದರೆ ತುಂಡರಿಕೆ ಈ ವಿಧಾನದಲ್ಲಿ ಸಂತಾನೋತ್ಪತ್ತಿ ನಡೆಸುವಂತಹ ಜೀವಿಗೆ ಉದಾಹರಣೆ ಎಂದರೆ ಹಸಿರು ಶೈವಲ ಅಥವಾ ಹಸಿರು ಪಾಚಿ ಸ್ಪೈರೋಗೈರಾ. ಸ್ಪೈರೋಗೈರಾ ಎಂಬುದು ಒಂದು ಬಹುಕೋಶೀಯ ಹಸಿರು ಶೈವಲವಾಗಿದೆ. ಮಕ್ಕಳೇ, ಚಿತ್ರವನ್ನು ಗಮನಿಸಿ. ಸ್ಪೈರೋಗೈರಾ ಎಂಬ ಹಸಿರು ಶೈವಲವು ಇಲ್ಲಿ ದೇಹವು ತುಂಡುಗಳಾಗಿ ವಿಭಜನೆ ಹೊಂದಿದೆ. ಇಲ್ಲಿ ನೋಡಿ, 3 ತುಂಡುಗಳಾಗಿ ವಿಭಜನೆ ಹೊಂದಿ ಪ್ರತಿ ತುಂಡು ಸಹ ಹೊಸ ಜೀವಿಯಾಗಿ ಬೆಳೆಯುತ್ತದೆ. ಹೀಗೆ ಜೀವಿಯ ದೇಹವು ಹೆಸರಲ್ಲೇ ಹೇಳುವಂತೆ ಜೀವಿಯ ದೇಹ ಬೆಳವಣಿಗೆ ಹೊಂದಿದ ನಂತರ ಚಿಕ್ಕ ಚಿಕ್ಕ ತುಂಡುಗಳಾಗಿ ವಿಭಜನೆ ಹೊಂದಿ ಪ್ರತಿ ತುಂಡುಗಳೇನಾಗುತ್ತವೆ? ಹೊಸ ಜೀವಿಗಳಾಗುವಂತಹ ಸಂತಾನೋತ್ಪತ್ತಿಯೇ ತುಂಡರಿಕೆ. ಉದಾಹರಣೆ ಸ್ಪೈರೋಗೈರಾದಂಥ ಹಸಿರು ಪಾಚಿ. ಮಕ್ಕಳೇ, ನಿಮ್ಮ ಮನೆಗಳಲ್ಲಿ ತೊಟ್ಟಿಗಳಲ್ಲಿ ಅಥವಾ ತೇವಾಂಶ ಇರುವ ಜಾಗದಲ್ಲಿ ಹಸಿರು ಬಣ್ಣದ ಪಾಚಿ ಬೆಳೆದಿರುವುದನ್ನು ನೀವು ಗಮನಿಸಿರುತ್ತೀರಲ್ಲವೇ? ಸ್ವಲ್ಪ ಮೊದಲನೇ ದಿನ ನೋಡಿದಾಗ ಸ್ವಲ್ಪ ಪಾಚಿ ಬೆಳೆದಿರುತ್ತದೆ. ಅದೇ ರೀತಿ ನೀವು 5-6 ದಿನಗಳ ನಂತರ ವೀಕ್ಷಿಸಿದಾಗ ಅಲ್ಲಿ ಪಾಚಿ ಇನ್ನೂ ಹೆಚ್ಚು ಬೆಳೆದಿರುತ್ತದೆ. ಇದಕ್ಕೆ ಕಾರಣ ಅದರ ದೇಹವು ಏನಾಯಿತು? ತುಂಡು ತುಂಡುಗಳಾಗಿ ವಿಭಜನೆ ಹೊಂದುತ್ತಾ ಹೋಯಿತು ಹೊಸ ಜೀವಿಯಾಗಿ. ಮಕ್ಕಳೇ, ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಬರುತ್ತದೆ ಅಲ್ಲವೇ? ಹಾಗಾದರೆ ಬಹುಕೋಶೀಯ ಜೀವಿಗಳಲ್ಲಿ ಇಂತಹ ತುಂಡರಿಕೆ ಕ್ರಿಯೆ ಏಕೆ ಕಂಡುಬರುವುದಿಲ್ಲ? ಹಾಗಾದರೆ ನಮ್ಮ ದೇಹವು ತುಂಡು ತುಂಡುಗಳಾಗಿ ಪ್ರತಿ ತುಂಡದಿಂದ ಹೊಸ ಜೀವಿ ಯಾಕೆ ಉತ್ಪತ್ತಿಯಾಗುವುದಿಲ್ಲ ಎಂದು ಅನಿಸುತ್ತದೆ ಅಲ್ಲವೇ? ಹೌದು, ಬಹುಕೋಶೀಯ ಜೀವಿಗಳು ಒಂದು ಜೀವಕೋಶದ ನಂತರ ಇನ್ನೊಂದರಂತೆ ಸರಳವಾಗಿ ವಿಭಜನೆಗೊಳ್ಳುವುದಿಲ್ಲ. ಅಲ್ಲದೆ ವಿಭಿನ್ನವಾದ ಜೀವಕೋಶಗಳು ವಿಭಿನ್ನವಾದ ವಿಶಿಷ್ಟ ಕಾರ್ಯಗಳನ್ನು ನಡೆಸುತ್ತವೆ. ಎಲ್ಲಿ? ಬಹುಕೋಶ ಜೀವಿಗಳಲ್ಲಿ. ದೇಹವು ಅತ್ಯಂತ ಸಂಕೀರ್ಣವಾದ ರಚನೆಯನ್ನು ಹೊಂದಿರುತ್ತದೆ. ಮಕ್ಕಳೇ, ಈಗ ನಾವು ಅಲೈಂಗಿಕ ಸಂತಾನೋತ್ಪತ್ತಿಯ 3ನೇ ವಿಧವಾದಂತಹ ಪುನರುತ್ಪಾದನೆ ಇದರ ಬಗ್ಗೆ ತಿಳಿಯೋಣ. ಪುನರುತ್ಪಾದನೆ ಎಂದರೇನು? ಜೀವಿಯು
ಯಾವುದೋ ಕಾರಣದಿಂದ ತುಂಡಾದರೆ ಅಥವಾ ಅನೇಕ ಚೂರುಗಳಾಗಿ ಮುರಿದು ಹೋದರೆ ಇಂತಹ ಅನೇಕ ಚೂರುಗಳೇನಾಗುತ್ತವೆ? ಪ್ರತ್ಯೇಕ ಜೀವಿಗಳಾಗಿ ಬೆಳೆಯುತ್ತವೆ. ಅಂತಹ ಸಂತಾನೋತ್ಪತ್ತಿಗೆ ನಾವು ಪುನರುತ್ಪಾದನೆ ಎನ್ನುತ್ತೇವೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ಚಪ್ಪಟೆ ಹುಳುವಾದಂತಹ ಪ್ಲನೇರಿಯಾ ಎಂಬ ಚಪ್ಪಟೆ ಹುಳುವಿನಲ್ಲಿ ನೋಡಿಲಿ ಗಮನಿಸಿ, ದೇಹವು 3 ತುಂಡುಗಳಾಗಿ ಯಾವುದೋ ಕಾರಣದಿಂದ ವಿಭಜನೆ ಆಗುತ್ತದೆ. ಹಾಗೆ ತುಂಡಾದಂತಹ ಪ್ರತಿ 3 ತುಂಡುಗಳೇನಾಗಿದ್ದಾವೆ? ಹೊಸ ಜೀವಿಗಳಾಗಿದೆ ಅಲ್ಲವೇ? ನಂತರ ಅವು ಬೆಳೆದು ಅಗತ್ಯವಾದಂಥ ಭಾಗಗಳನ್ನು ಬೆಳೆಸಿಕೊಳ್ಳುತ್ತವೆ. ಪುನರುತ್ಪಾದನೆ ಎಂದರೇನು ತಿಳಿಯುತ್ತಲ್ಲವೇ ಮಕ್ಕಳೇ? ಅಂದರೆ ಯಾವುದೋ ಕಾರಣದಿಂದಾಗಿ ಜೀವಿಯ ದೇಹ ಚೂರು ಚೂರಾಗಿ ಮುರಿದು ಹೋದರೆ ಅಥವಾ ತುಂಡಾದರೆ ಪ್ರತಿ ಚೂರು ಸಹ ಇಲ್ಲೇನಾಗುತ್ತದೆ? ಪ್ರತ್ಯೇಕವಾದ ಜೀವಿಯಾಗಿ ಬೆಳೆಯುತ್ತದೆ. ಇಂತಹ ಕ್ರಿಯೆಗೆ ನಾವು ಏನಂತ ಕರಿತೀವಿ? ಪುನರುತ್ಪಾದನೆ ಎಂದು ಕರೆಯುತ್ತೇವೆ. ಉದಾಹರಣೆ ಹೈಡ್ರಾ ಮತ್ತು ಪ್ಲನೇರಿಯಾ. ಹೈಡ್ರಾ ಎಂಬುದು ಸಿಹಿ ನೀರಿನಲ್ಲಿ ವಾಸಿಸುವಂತಹ ಒಂದು ಅಕಶೇರುಕ ಜೀವಿಯಾಗಿದೆ. ಇಲ್ಲಿ ಗಮನಿಸಿ ಮಕ್ಕಳೇ, ಮೊಗ್ಗಿನ ಆಕಾರದ ರಚನೆ ಹೇಗೆ ಹೊರಚಾಚಲ್ಪಟ್ಟಿದೆ. ಅದು ಹೊಸ ಜೀವಿಯಾಗಿ ಬೆಳೆಯುತ್ತದೆ. ಪುನರುತ್ಪಾದನೆಯಲ್ಲಿ ಉತ್ಪತ್ತಿಯಾದ ಅಸಂಖ್ಯ ಜೀವಕೋಶಗಳು ಬದಲಾವಣೆಗಳಿಗೆ ಒಳಗಾಗಿ ಅನೇಕ ಅಂಗಾಂಶಗಳಾಗುತ್ತವೆ. ಈ ಬದಲಾವಣೆಗಳು ಒಂದು ಸಂಘಟಿತವಾದ ಅನುಕ್ರಮದಲ್ಲಿ ನಡೆಯುತ್ತವೆ. ಇದನ್ನು ನಾವು ಅಭಿವರ್ಧನೆ ಎಂದು ಕರೆಯುತ್ತೇವೆ. ಆದಾಗ್ಯೂ ಪುನರುತ್ಪಾದನೆಯು ಸಂತಾನೋತ್ಪತ್ತಿಗೆ ಸಮವಲ್ಲ. ಏಕೆಂದರೆ ಬಹುತೇಕ ಜೀವಿಗಳು ಸಾಮಾನ್ಯವಾಗಿ ಸಂತಾನೋತ್ಪತ್ತಿಗಾಗಿ ತುಂಡಾಗುವಿಕೆಯನ್ನೇ ಅವಲಂಬಿಸಿರುವುದಿಲ್ಲ. ಹೈಡ್ರಾ ಈ ಜೀವಿಯ ದೇಹ ರಚನೆಯನ್ನು ಗಮನಿಸಿ. ಮಕ್ಕಳೇ, ಈಗ ನಾವು ಅಲೈಂಗಿಕ ಸಂತಾನೋತ್ಪತ್ತಿಯ 4ನೇ ವಿಧವಾದ ಮೊಗ್ಗುವಿಕೆ, ಇದರ ಬಗ್ಗೆ ತಿಳಿಯೋಣ. ಕೆಲವು ಜೀವಿಗಳಲ್ಲಿ ಕೋಶ ವಿಭಜನೆಯಿಂದ ದೇಹದ ಒಂದು ಭಾಗದಲ್ಲಿ ಮೊಗ್ಗಿನಾಕಾರದ ರಚನೆಯು ಹೊರಚಾಚಲ್ಪಡುತ್ತದೆ. ಕ್ರಮೇಣ ಈ ಮೊಗ್ಗು ಮಾತೃದೇಹದಿಂದ ಬೇರ್ಪಟ್ಟು ಹೊಸ ಸ್ವತಂತ್ರ ಜೀವಿಯಾಗಿ ಬೆಳೆಯುತ್ತದೆ. ಇಂತಹ ಸಂತಾನೋತ್ಪತ್ತಿಗೆ ನಾವು ಮೊಗ್ಗುವಿಕೆ ಎಂದು ಕರೆಯುತ್ತೇವೆ. ಮಕ್ಕಳೇ, ಹೈಡ್ರಾ ದೇಹವನ್ನು ಗಮನಿಸಿ. ಹೈಡ್ರಾ ಜೀವಿಯ ತಳಭಾಗದಲ್ಲಿ ಮೊಗ್ಗಿನಾಕಾರದ ರಚನೆ ಹೊರಚಾಚಲ್ಪಟ್ಟು ಕ್ರಮೇಣ ಅದು ಅಗತ್ಯವಾದ ದೇಹ ಭಾಗಗಳನ್ನು ಬೆಳೆಸಿಕೊಳ್ಳುತ್ತದೆ. ನಂತರ ಅದು ತಾಯಿ ಪ್ರಾಣಿಯಿಂದ ಬೇರ್ಪಟ್ಟು ಹೊಸ ಜೀವಿಯಾಗಿ ಬೆಳೆಯುತ್ತದೆ. ಈ ರೀತಿ ಮೊಗ್ಗಿನಾಕಾರದ ರಚನೆಯನ್ನು ಉಂಟು ಮಾಡಿ ಹೊಸ ಜೀವಿ ಆಗುವುದಕ್ಕೆ ಮೊಗ್ಗುವಿಕೆ ಎನ್ನುತ್ತಾರೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ಇಲ್ಲಿ ಹೈಡ್ರಾ ಪ್ರಾಣಿಯ ದೇಹದಲ್ಲಿ ಉತ್ಪತ್ತಿಯಾದಂತಹ ಮೊಗ್ಗಿನಾಕಾರದ ಭಾಗವು ಕ್ರಮೇಣ ಭಾಗದಿಂದ ಬೇರ್ಪಟ್ಟು ಹೊಸ ಜೀವಿಯಾಗಿ ಬೆಳೆಯುತ್ತದೆ. ವಿದ್ಯಾರ್ಥಿಗಳೇ, ಈಗ ನಾವು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ವಿಧವಾದಂತಹ 5ನೇ ವಿಧ ಕಾಯಜ ಸಂತಾನೋತ್ಪತ್ತಿಯ ಬಗ್ಗೆ ತಿಳಿಯೋಣ. ಕಾಯಜ ಸಂತಾನೋತ್ಪತ್ತಿ ಎಂದರೆ ಸೂಕ್ತ ಪರಿಸ್ಥಿತಿಗಳಲ್ಲಿ ಅನೇಕ ಸಸ್ಯಗಳ ಬೇರು, ಕಾಂಡ ಮತ್ತು ಎಲೆಗಳಂತಹ ಭಾಗಗಳು ಹೊಸ ಸಸ್ಯಗಳಾಗಿ ಬೆಳೆಯುವ ಪ್ರಕ್ರಿಯೆಯನ್ನು ನಾವು ಕಾಯಜ ಸಂತಾನೋತ್ಪತ್ತಿ ಎಂದು ಕರೆಯುತ್ತೇವೆ. ಅಂದರೆ ಇಲ್ಲಿ ಸಸ್ಯದ ಯಾವುದಾದರೂ ಒಂದು ಭಾಗ ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸುವುದು. ಬೇರು, ಕಾಂಡ ಅಥವಾ ಎಲೆ ಇಂತಹ ಸಸ್ಯದ ದೇಹದ ಭಾಗಗಳೇ ಹೊಸ ಜೀವಿಗಳಾಗಿ ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸುತ್ತವೆ. ಇದಕ್ಕೆ ನಾವು ಕಾಯಜ ಸಂತಾನೋತ್ಪತ್ತಿ ಎಂದು ಕರೆಯುತ್ತೇವೆ. ಉದಾಹರಣೆಯನ್ನು ಗಮನಿಸಿ. ಕಬ್ಬು, ಗುಲಾಬಿ ಅಥವಾ ದ್ರಾಕ್ಷಿ, ಬಾಳೆ
ಕಿತ್ತಲೆ, ಮಲ್ಲಿಗೆ, ದಾಸವಾಳ ಇವೆಲ್ಲ ನಾವು ಒಂದು ಉದಾಹರಣೆ, ಗುಲಾಬಿ ಗಿಡವನ್ನು ನೆಡಬೇಕಾದ್ರೆ ನೀವೇನು ಮಾಡ್ತೀರಾ? ಅದರ ಕಾಂಡವನ್ನು ಕತ್ತರಿಸಿ ನೆಡುತ್ತೀರಲ್ಲವೇ? ಹಾಗಾದರೆ ಯಾವ ಭಾಗ ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸಿತು? ಕಾಂಡ. ಹೀಗೆ ಯಾವುದಾದ್ರೂ ಒಂದು ಸಸ್ಯದ ಭಾಗವು ಭಾಗವಹಿಸುವುದು ಸಂತಾನೋತ್ಪತ್ತಿಯಲ್ಲಿ. ಕಾಯಜ ಸಂತಾನೋತ್ಪತ್ತಿಯ ಈ ಲಕ್ಷಣವನ್ನು ಲೇಯರಿಂಗ್ ಅಥವಾ ಕಸಿ ಮಾಡುವಿಕೆಯಂತಹ ವಿಧಾನಗಳಲ್ಲಿ ಕೃಷಿಯ ಉದ್ದೇಶಕ್ಕಾಗಿ ಕಬ್ಬು, ಗುಲಾಬಿ ಅಥವಾ ದ್ರಾಕ್ಷಿಗಳಂಥ ಅನೇಕ ಸಸ್ಯಗಳನ್ನು ಬೆಳೆಸಲು ಬಳಸಲಾಗುತ್ತಿದೆ. ವಾಣಿಜ್ಯವಾಗಿ ಈ ವಿಧಾನವು ಹೆಚ್ಚು ಉಪಯುಕ್ತವಾಗುತ್ತಿದೆ. ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿಯೇ ಹೂವುಗಳನ್ನು ಮತ್ತು ಹಣ್ಣುಗಳನ್ನು ಬಿಡುವುದರಿಂದ ನಮಗೆ ಅನುಕೂಲವಾಗಿದೆ. ಬಾಳೆ, ಕಿತ್ತಲೆ, ಗುಲಾಬಿ ಮತ್ತು ಮಲ್ಲಿಗೆಯಂತಹ ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡಂತಹ ಕೆಲವು ಸಸ್ಯಗಳಲ್ಲಿ ಈ ವಿಧಾನಗಳು ಸಂತಾನೋತ್ಪತ್ತಿಯನ್ನು ಸಾಧ್ಯವಾಗಿಸುತ್ತವೆ. ಹಾಗೆಯೇ ಕಾಯಜ ಸಂತಾನೋತ್ಪತ್ತಿಯ ಇನ್ನೊಂದು ಅನುಕೂಲವೆಂದರೆ ಉತ್ಪತ್ತಿಯಾದ ಎಲ್ಲ ಸಸ್ಯಗಳು ಅನುವಂಶೀಯವಾಗಿ ಪೋಷಕ ಜೀವಿಯನ್ನೇ ಅಥವಾ ಪೋಷಕ ಸಸ್ಯವನ್ನು ಅವುಗಳ ಎಲ್ಲ ಲಕ್ಷಣಗಳೊಂದಿಗೆ ಬಹುಮಟ್ಟಿಗೆ ಹೋಲುತ್ತದೆ. ಇವು ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳು. ಇದೇ ರೀತಿ ಮಣ್ಣಿನ ಮೇಲೆ ಬಿದ್ದ ಬ್ರಯೋಫಿಲಮ್ ಎಲೆಯ ಅಂಚಿನ ಉದ್ದಕ್ಕೂ ಇರುವಂತಹ ಹುಳಿಗಳಲ್ಲಿ ಮೊಗ್ಗುಗಳು ಉತ್ಪತ್ತಿಯಾಗುತ್ತವೆ ಮತ್ತು ಹೊಸ ಸಸ್ಯಗಳಾಗಿ ಬೆಳೆಯುತ್ತವೆ. ಮಕ್ಕಳೇ, ಚಿತ್ರವನ್ನು ಗಮನಿಸಿ. ಬ್ರಯೋಫಿಲಮ್ನ ಎಲೆಯ ಅಂಚಿನಲ್ಲಿ ಈ ಥರ ಮಗ್ಗಿನ ಆಕಾರದಂಥ ರಚನೆಗಳು ಕಂಡುಬರುತ್ತವೆ. ಈ ಮೊಗ್ಗಿನ ಆಕಾರದ ರಚನೆಗಳೇ ಹೊಸ ಜೀವಿಗಳಾಗಿ ಬೆಳೆಯುತ್ತವೆ. ಇಲ್ಲಿ ಯಾವ ಭಾಗ ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸುತ್ತದೆ? ಎಲೆ. ಹಾಗಾದರೆ ಇದು ಕಾಯಜ ರೀತಿಯ ಸಂತಾನೋತ್ಪತ್ತಿಗೆ ಮತ್ತೊಂದು ಉದಾಹರಣೆ. ವಿದ್ಯಾರ್ಥಿಗಳೇ, ಈಗ ನಾವು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ 6ನೇ ವಿಧವಾದ ಬೀಜಕಗಳ ಉತ್ಪಾದನೆ ಇದರ ಬಗ್ಗೆ ತಿಳಿಯೋಣ. ಕೆಲವು ವಿಶಿಷ್ಟ ಜೀವಕೋಶಗಳು ಅಥವಾ ಬೀಜಕಗಳಿಂದ ಹೊಸ ಜೀವಿಗಳಾಗಿ ಬೆಳವಣಿಗೆ ಹೊಂದುವ ಪ್ರಕ್ರಿಯೆಯನ್ನು ಬೀಜಕಗಳ ಉತ್ಪಾದನೆ ಎನ್ನುವರು. ಅಂದರೆ ಬೀಜಕಗಳ ಉತ್ಪಾದನೆಯಿಂದ ಹೊಸ ಜೀವಿಗಳಾಗುವಂತಹ ಸಂತಾನೋತ್ಪತ್ತಿಯೇ ಬೀಜಕಗಳ ಉತ್ಪಾದನೆ. ಉದಾಹರಣೆ, ಶಿಲೀಂಧ್ರಗಳಲ್ಲಿ ಈ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತದೆ. ಬ್ರೆಡ್ ಮೇಲೆ ಬೆಳೆಯುವಂತಹ ಬೂಸ್ಟನ್ನು ನೀವು ಗಮನಿಸಿದ್ದೀರಲ್ಲ ಮಕ್ಕಳೇ? ಅದರ ಹೆಸರು ರೈಜೋಪಸ್. ಅಲ್ಲಿ ನೋಡಿ, ನೀವೊಂದು ಬೂತ್ ಕನ್ನಡಿಯಿಂದ ವೀಕ್ಷಿಸಿದಾಗ ಈ ರೀತಿ ಕಪ್ಪಾದ ರಚನೆಗಳು ಕಾಣ್ತಾ ಇದ್ದಾವಲ್ವಾ? ಇವುಗಳಲ್ಲಿ ಬೀಜಕಗಳು ಇರುತ್ತವೆ. ಈ ಬೀಜಕಗಳು ಹೊರಬಿದ್ದು ಹೊಸ ಜೀವಿಯಾಗಿ ಬೆಳೆಯುತ್ತದೆ. ಹೀಗೆ ಬೀಜಕಗಳ ಉತ್ಪಾದನೆಯಿಂದ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ ಶಿಲೀಂಧ್ರಗಳು. ಬ್ರೆಡ್ನ ಮೇಲೆ ಬೆಳೆದ ದಾರದಂತಹ ರಚನೆಗಳೇ ಬ್ರೆಡ್ ಮೋಲ್ಡ್. ಚಿತ್ರವನ್ನು ಗಮನಿಸಿ. ರೈಜೋಪಸ್ ಎಂದು ಕರೆಯುತ್ತೇವೆ. ಹೈಫೆ ಎಂಬ ರಚನೆ, ಅವು ಸಂತಾನೋತ್ಪತ್ತಿ ನಡೆಸುವಂತಹ ಭಾಗಗಳಲ್ಲ. ಕಡ್ಡಿಯ ಮೇಲಿರುವ ಚಿಕ್ಕ ದುಂಡಗಿನ ರಚನೆಗಳೇ ಬೀಜ ಕಣಾಶಯ ಆಗಿದ್ದು, ಅಲ್ಲಿ ಅದಕ್ಕೆ ನಾವು ಈ ಚಿಕ್ಕ ಚಿಕ್ಕ ದುಂಡನ ರಚನೆಗಳಿಗೆ ನಾವೇಂತ ಕರಿತೀವಿ? ಬೀಜಕ ದಾನಿಗಳು. ನೋಡಿ, ಚಿಕ್ಕ ಚಿಕ್ಕ ರಚನೆಗಳಿಗೆ ನಾವೇಂತ ಕರಿತೀವಿ? ಬೀಜಕ ದಾನಿಗಳೆಂದು ಕರೆಯುತ್ತೇವೆ. ಇವುಗಳಲ್ಲಿ ಏನಿರ್ತವೆ? ಸೂಕ್ಷ್ಮವಾದಂತಹ ಬೀಜಕ ಕಣಗಳಿರ್ತವೆ. ಇವು ವಿಶಿಷ್ಟ ಜೀವಕೋಶಗಳು ಅಥವಾ ಬೀಜಕಗಳನ್ನು ಹೊಂದಿದ್ದು, ಅವು ಅಂತಿಮವಾಗಿ ಹೊಸ ರೈಜೋಪಸ್ ಜೀವಿಗಳಾಗಿ ಬೆಳವಣಿಗೆ ಹೊಂದುತ್ತವೆ.
ನಿಂಬೆಹಣ್ಣಿನ ಮೇಲೆ ಬೆಳೆಯುತ್ತಿರುವಂತಹ ಶಿಲೀಂಧ್ರವನ್ನು ಗಮನಿಸಿ. ಆಸ್ಟರ್ಜಿಲ್ಲಸ್. ಶಿಲೀಂಧ್ರಗಳಾದಂತಹ ಪೆನಿಸಿಲಿಯಂ, ಆಸ್ಟರ್ಜಿಲ್ಲಸ್, ಬ್ರೆಡ್ ಮೋಲ್ಡ್ ಇವು ಬೀಜಕಗಳ ಉತ್ಪಾದನೆಯಿಂದ ಸಂತಾನೋತ್ಪತ್ತಿ ನಡೆಸುತ್ತವೆ. ಮಕ್ಕಳೇ, ನೀವು ಅಣಬೆಗಳನ್ನು ಬೆಳೆದಿರುವುದನ್ನು ನೋಡಿರ್ತೀರಲ್ಲವೇ? ಈ ಅಣಬೆಗಳಲ್ಲಿ ಸಹ ಬೀಜಗಳು ಉತ್ಪತ್ತಿಯಾಗಿ ಆ ಬೀಜಕಗಳು ಗಾಳಿಯ ಮೂಲಕ ಪ್ರಸಾರವಾಗಿ ಹೊಸ ನಾಯಿ ಕೊಡೆ ಬೆಳೆದಿರುವುದನ್ನು ನೀವು ನೋಡಿರ್ತೀರಲ್ಲವೇ? ಇದು ಸಹ ಶಿಲೀಂಧ್ರವಾಗಿದ್ದು ಬೀಜಕಗಳ ಉತ್ಪಾದನೆಯಿಂದ ಸಂತಾನೋತ್ಪತ್ತಿ ನಡೆಸುತ್ತದೆ. ಮಕ್ಕಳೇ, ಇದುವರೆಗೂ ನೀವು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳಾದಂತಹ ವಿದಳನ, ತುಂಡರಿಕೆ, ಪುನರುತ್ಪಾದನೆ, ಮೊಗ್ಗುವಿಕೆ, ಕಾಯಜ ರೀತಿ ಸಂತಾನೋತ್ಪತ್ತಿ, ಬೀಜಕಗಳ ಉತ್ಪಾದನೆ ಇವುಗಳ ಬಗ್ಗೆ ತಿಳಿದುಕೊಂಡಿರಲ್ಲವೇ? ಧನ್ಯವಾದಗಳು.